ಪ್ರಹ್ಲಾದ ಅಂತ ಮೊದಲು ಬಂತು. ಇದು ಬಂದಿದ್ದು 1949ನೇ ಇಸ್ವಿಲಿ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಅಂತ. ಅವರು ಆಗಿನ ಕಾಲದಲ್ಲಿ ಬೇಕಾಷ್ಟು ಪೌರಾಣಿಕ ನಾಟಕಗಳು ಅದೆಲ್ಲ ಬರೆದವರು. ಸುಬ್ಬಯ್ಯ ನಾಯ್ಡು ಅವರು ಇದ್ದಾರೆ. ಸುಬ್ಬಯ್ಯ ನಾಯ್ಡು ಅವರು ಹಿರಣ್ಯಕಶಿಪು ಪಾರ್ಟ್ ಮಾಡಿದ್ದಾರೆ. ಸುಬ್ಬಯ್ಯ ನಾಯ್ಡು ಅವರು ಅದ್ರಲ್ಲಿ ಪಾರ್ಟ್ ಮಾಡಿದ್ದರಿಂದ ಬಹುಶಃ ಅವ್ರ ಮಗ ಲೋಕೇಶು ಭಕ್ತ ಪ್ರಹ್ಲಾದನ ಪಾರ್ಟ್ ಮಾಡಿರ್ಬೋದು ಅಂತ. ಅಣ್ಣವ್ರಿಗೆ ಮೊದಲನೇ ಈ ನಾಟಕದಲ್ಲಿ ಪಾರ್ಟ್ ಮಾಡಿದ್ದು. ಆಮೇಲೆ ನಾಟಕದಲ್ಲಿ ಹಿರಣ್ಯಕಶಿಪು ಪಾತ್ರ ಮಾಡಿದ್ದು. ಇದು ಹೋಮ್ ಕನ್ಸರ್ನೇ ಇದು. ಅಣ್ಣವ್ರ ಕಂಪನಿನೇ ಇದು. ಒಂದೇ ಬ್ಯಾನರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತಲ್ಲ. ಒಂದು 5-6 ಬ್ಯಾನರ್ ಇಟ್ಕೊಂಡಿದ್ದಾರೆ. ಅಣ್ಣ ಅವರು ಇದರಲ್ಲಿ ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಹಿರಣ್ಯಕಶಿಪುವಿನ ಪಾತ್ರ. ಅಲ್ಲೂ ಅಪ್ಪ ಮಗ ನಾಟಕದಲ್ಲಿ ಪಾರ್ಟ್ ಮಾಡಿದವರು. ಇಲ್ಲೂ ಕೂಡ ಅಪ್ಪ ಮಗನೇ ಅಣ್ಣ ಅವರೂ ಪುನೀತ್ ಮಾಡಿದ್ದಾರೆ. ಪುನೀತ್ ತುಂಬ ಚಿಕ್ಕ ಹುಡುಗ. ಹತ್ರನೇ ಏನಾಗುತ್ತೆ ಅಂತ ಹೇಳಿದ್ರೆ ದೇವ್ರನ್ನ ಎದುರಾಕೊಳ್ಳೋ ಪಾತ್ರ. ಈಗ ಸ್ವಮೇಕ್ ಅಂತ ಹೇಳಿದ್ದಲ್ಲ, ಈ ಸ್ವಮೇಕದಲ್ಲಿ ಇನ್ನೊಂದು ಚಿತ್ರನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಪ್ರಹ್ಲಾದ. ಪ್ರಹ್ಲಾದ ಅಂತ ಮೊದಲು ಬಂತು. ಇದು ಬಂದಿದ್ದು 1949ನೇ ಇಸ್ವಿಲಿ. ಇದರಲ್ಲಿ ಕರೆಕ್ಟಾದ ಮಾಹಿತಿ ನಮಗೆ ಸಿಗ್ತಾ ಇಲ್ಲ. ಕನ್ನಡದಲ್ಲೇ ನಿರ್ಮಾಣ ಆಗಿದೆಯಾ, ಯಾರು ಎ ಎನ್ ಶೇಷಾಚಾರ್ಯರು ಅಂತ ನಾಯಕರಾಗಿ ಹಾಕಿದ್ದಾರೆ. ಆಮೇಲೆ ಇನ್ನೊಂದೇನೋ ಡೈರೆಕ್ಟ್ ಮಾಡಿದವರು ಸುಬ್ರಹ್ಮಣ್ಯ ಅಂತ ಬರುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ಕತೆ ಸ್ಕ್ರೀನ್ ಪ್ಲೇ ಏನಾದ್ರು ಮಾಡಿದರೆ ನಮ್ಮ ಹೆಸರಾಂತದ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಅಂತ. ಅವರು ಆಗಿನ ಕಾಲದಲ್ಲಿ ಬೇಕಾಷ್ಟು ಪೌರಾಣಿಕ ನಾಟಕಗಳು ಅದೆಲ್ಲ ಬರೆದವರು. ಬಹುಶಃ ಕತೆ ಸಂಭಾಷಣೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಅಂತ ಸ್ಕ್ರಿಪ್ಟ್ ಮಾತ್ರ ತೊಗೊಂಡಿದ್ದಾರಾ ಅಥವಾ ಸಂಭಾಷಣೆ ತೊಗೊಂಡು ಆಮೇಲೆ ಡಬ್ ಮಾಡಿದ್ದಾರಾ, ಏನು ಕತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೊದಲು ಸಿನಿಮಾ ಪ್ರಹ್ಲಾದ ಅಂತ ಬಂತದು. ಅದ ನಂತರ ಹಲವು ವರ್ಷಗಳ ನಂತರ ಭಕ್ತ ಪ್ರಹ್ಲಾದ ಅಂತ ಬಂತು. ಈ ಭಕ್ತ ಪ್ರಹ್ಲಾದದಲ್ಲಿ ಒಂದು ಒಳ್ಳೆ ತಾರಾಗಣನೆ ಇದೆ. ಒಂದು ಸುಬ್ಬಯ್ಯ ನಾಯ್ಡು ಅವರು ಇದ್ದಾರೆ. ಸುಬ್ಬಯ್ಯ ನಾಯ್ಡು ಅವರು ಹಿರಣ್ಯಕಶಿಪು ಪಾರ್ಟ್ ಮಾಡಿದ್ದಾರೆ. ಆಮೇಲೆ ಅವ್ರ ಮನೆಯವರೇ ಕಯಾದು ಪಾರ್ಟ್ ಮಾಡಿದ್ದಾರೆ, ಬಹುಶಃ ಲಕ್ಷ್ಮೀಬಾಯಿ. ಆಮೇಲೆ ಲೀಲಾವತಿಯವರು ಕೂಡ ಇದ್ದಾರೆ ಒಂದು ಪಾತ್ರ. ಅದು ಯಾವ ಪಾತ್ರ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನು ನೋಡಲಿಲ್ಲ ಇದನ್ನು. ಬಹುಶಃ ನಾನು ಮದ್ರಾಸ್ಗೆ ಬಂದಿರಲಿಲ್ಲ, ಚಿತ್ರರಂಗ ಅಷ್ಟು ಗೊತ್ತಿರಲಿಲ್ಲ ನನಗೆ. ಆಮೇಲೆ ಅದರಲ್ಲಿ ಇನ್ನೊಂದು ಪಾತ್ರ ಇದೆ. ಆ ಪಾತ್ರ ನೋಡಿದ್ರೆ ಲೋಕೇಶ್ ಅಂತ ಇದೆ. ಲೋಕೇಶ್ ಅಂತ ಬರೆದಿರೋದು ನೋಡಿದ್ರೆ ನನಗೇನ್ಸುತ್ತೆ ಸುಬ್ಬಯ್ಯ ನಾಯ್ಡು ಅವರು ಅದರಲ್ಲಿ ಪಾರ್ಟ್ ಮಾಡಿದ್ದರಿಂದ ಬಹುಶಃ ಅವ್ರ ಮಗ ಲೋಕೇಶು ಭಕ್ತ ಪ್ರಹ್ಲಾದನ ಪಾರ್ಟ್ ಮಾಡಿರ್ಬೋದು ಅಂತ ನನ್ನ ಊಹೆ. ಬಹುಶಃ ಕರೆಕ್ಟಾಗಿರುತ್ತೆ, ಯಾಕೆಂದರೆ ಆ ಟೈಟ್ಲಲ್ಲೆಲ್ಲ ಹೆಸರು ಪ್ರಾಮುಖ್ಯವಾಗಿ ಕೊಟ್ಟಿದ್ದಾರೆ. ಅದಿದೆ. ಆಮೇಲೆ ಅದು ಕೂಡ ಆವತ್ತೊಂದು ದಿವಸ ಚೆನ್ನಾಗಿ ಮೂಡಿಬಂತು. ಆಮೇಲೆ ಸುಬ್ಬಯ್ಯ ನಾಯ್ಡು ಅವರು ತುಂಬ ಅಚ್ಚುಕಟ್ಟಾಗಿ ಪಾರ್ಟ್ ಮಾಡಿದರು. ಆಮೇಲೆ ಅವ್ರ ಸಂಭಾಷಣೆ ಎಲ್ಲನೂ ಚೆನ್ನಾಗಿತ್ತು. ಐ ಥಿಂಕ್ ಕೆಲವು ಹಾಡುಗಳು ಕೂಡ ಸುಬ್ಬಯ್ಯ ನಾಯ್ಡು ಅವರೇ ಹಾಡಿರಬೇಕು ಅಂತ ಕಾಣಿಸುತ್ತೆ, ಕೆಲವು ಹಾಡುಗಳನ್ನ. ಆಮೇಲೆ ತದನಂತರ ಹಿಂದೆ ಮೊದಲು ಅಣ್ಣವರೆಲ್ಲ ಕೂಡ ಭಕ್ತ ಪ್ರಹ್ಲಾದ ನಾಟಕ ನೋಡಿದ್ದಾರೆ. ಬಹುಶಃ ನಾಟಕದಲ್ಲಿ ಪಾರ್ಟ್ ಮಾಡಿರಬೇಕು. ಅವ್ರಿಗೆ ಬಹಳ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಿದ್ದು ಹಿರಣ್ಯಕಶಿಪುವಿನ ಪಾತ್ರ. ಸೊ ಆದ್ದರಿಂದ ಭಕ್ತ ಪ್ರಹ್ಲಾದ ಮಾಡಬೇಕು ಅಂತ ಆಸೆಪಟ್ಟು ಅದನ್ನು ನಿರ್ಮಾಣ ಮಾಡಿದ್ರು. ಅಣ್ಣವ್ರಿಗೆ ಮೊದಲೇ ಈ ನಾಟಕದಲ್ಲಿ ಪಾರ್ಟ್ ಮಾಡಿದ್ದು. ಆಮೇಲೆ ನಾಟಕದಲ್ಲಿ ಹಿರಣ್ಯಕಶಿಪು ಪಾತ್ರ ಮಾಡಿದ್ದು. ಹಿರಣ್ಯಕಶಿಪು ಆ ಪಾತ್ರ ಮಾಡಿ ಆ ಡೈಲಾಗ್ಗಳು ಸಂಭಾಷಣೆಗಳೆಲ್ಲ ಅದೆಲ್ಲ ಬಹಳ ಜ್ಞಾಪಕ ಇದ್ದಿತ್ತು. ಆದ್ದರಿಂದನೇ ಹಿರಣ್ಯಕಶಿಪು ಪಾತ್ರ ತಾನು ಮಾಡಬೇಕು ಅಂತ ಆಸೆಪಟ್ಟು ಅವರೇನೆ ಸ್ವಂತ ಇದು ಅವ್ರದ್ದೇ ಬ್ಯಾನರ್ ಅಂತ ಹೇಳಿದ್ರೆ ಇದು ನಿರುಪಮ ಅಂತ ಇದ್ರಲ್ಲಿ ಮಾಡಿದ್ದಾರೆ. ಗೋವಿಂದರಾಜು ಆಮೇಲೆ ಭರತ್ ಅಂದ್ಬಿಟ್ಟು. ಆ ಗೋವಿಂದರಾಜು ಒಂದು ಅವರ ಅಳಿಯ, ಆಗ ಮದುವೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಮಗಳು ಕೊಟ್ಟಿದ್ರೋ ಇಲ್ವೋ. ಆಮೇಲೆ ಇನ್ನೊಬ್ಬ ಭರತ್ ಅಂದ್ಬಿಟ್ಟು ಅವ್ರ ತಂಗಿ ಮಗ. ಅವರಿಬ್ಬರ ಹೆಸರಲ್ಲಿ ನಿರ್ಮಾಣ ಮಾಡಿದ್ದು. ಕೋರ್ಸ್ ಇದು ಹೋಮ್ ಕನ್ಸರ್ನೇ ಇದು. ಅಣ್ಣವ್ರ ಕಂಪನಿನೇ ಇದು. ಒಂದೇ ಬ್ಯಾನರಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತಲ್ಲ. ಒಂದು 5-6 ಬ್ಯಾನರ್ ಇಟ್ಕೊಂಡಿದ್ದಾರೆ. ಇವತ್ತೊಂದು ದಿವಸನೂ ಕೂಡ ರಾಜ್ಕುಮಾರ್ ಅವ್ರದ್ದು ಇದರಲ್ಲಿ ನಾವು ಚೇಂಬರ್ಗೆ ಹೋಗಿ ಎಲೆಕ್ಷನ್ಗೆ ವೋಟ್ ಹಾಕೋಕ್ಕೆ ಅಂತ ಹೋದರೆ ಅವ್ರ ಸಂಸ್ಥೆಗಳು 12-16 ಇರ್ಬೋದು. ಅಕ್ಕನ ತಂಗಿ, ಅಕ್ಕನ ಹೆಸರಲ್ಲಿ ತಮಗೆ ಹೆಸರು, ಈ ಥರದ ಡಿಫ್ರೆಂಟ್ ಬ್ಯಾನರ್ಗಳೇ ಇದೆ. ಆ ಡಿಫ್ರೆಂಟ್ ಬ್ಯಾನರ್ ಪ್ರೊಡ್ಯೂಸ್ ಮಾಡ್ತಿರೋದು. ಇವತ್ತೊಂದು ದಿವಸನೂ ಕೂಡ ಅವಕ್ಕೆಲ್ಲನೂ ಚೆಂದ ಕಟ್ಕೊಂಡ್ಬರ್ತಾ ಇರ್ತಾರೆ. ಆಮೇಲೆ ಎಲೆಕ್ಷನ್ ಬಂತು ಅಂದರೆ ಅಷ್ಟು ಜನದ್ದು ಐಡೆಂಟಿಟಿ ಕಾರ್ಡ್ ತೊಗೊಂಬಂದಿದ್ದಾನೆ ವೋಟ್ ಹಾಕ್ತಾರೆ. ಸೊ ಇದು ಆ ಥರದಲ್ಲೇ ಅವರು ಪ್ರೊಡ್ಯೂಸ್ ಮಾಡಿದ ಪಿಕ್ಚರು. ಇದು ಅಚ್ಚುಕಟ್ಟಾಗಿ ಯಾವ ಥರದ್ದು ಕುಂದು ಕೊರತೆ ಇರ್ಬೋದು, ರಿಚ್ ಆಗಿರಬೇಕು ಅಂತ ನಿರ್ಮಾಣ ಮಾಡಿದ್ದಾರೆ. ಅಣ್ಣ ಅವರು ಇದರಲ್ಲಿ ಭಾಳ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ, ಹಿರಣ್ಯಕಶಿಪುವಿನ ಪಾತ್ರ. ಆಮೇಲೆ ಇನ್ನೊಂದೇನು ಅಂದರೆ ಬಹುಶಃ ನನಗೆ ಹಿಂದೆ ನಾನು ಹೇಳಿದೆ, ಭಕ್ತ ಪ್ರಹ್ಲಾದದಲ್ಲಿ ಸುಬ್ಬಯ್ಯ ನಾಯ್ಡು ಮಾಡಿ ಲೋಕೇಶ್ ಮಾಡಿದ್ರು, ಅಪ್ಪ ಮಗ ಇರಬಹುದು ಅಂತ ನನ್ನ ಊಹೆ. ಇಲ್ಲೂ ಕೂಡ ಹಾಗೇನೇ ಆಗಿದೆ ನೋಡಿ. ಇಲ್ಲಿ ಅಣ್ಣ ಅವರು ಹಿರಣ್ಯಕಶಿಪು ಮಾಡಿದ್ರೆ
ಪ್ರಹ್ಲಾದನ ಪಾತ್ರ ಪುನೀತ್ ಮಾಡಿದ್ದಾರೆ. ಅಲ್ಲೂ ಅಪ್ಪ ಮಗ ನಾಟಕದಲ್ಲಿ ಪಾರ್ಟ್ ಮಾಡಿದವರು. ಇಲ್ಲೂ ಕೂಡ ಅಪ್ಪ ಮಗನೇ ಅಣ್ಣ ಅವರೂ ಪುನೀತ್ ಮಾಡಿದ್ದಾರೆ. ಪುನೀತ್ ತುಂಬ ಚಿಕ್ಕ ಹುಡುಗ ಪಾರ್ಟ್ ಮಾಡಿದ್ದಾರೆ. ಸೊ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇದರಲ್ಲಿ ರಾಜ್‌ಕುಮಾರ್ ಅವರ ಅಭಿನಯ ಭಕ್ತ ಹಿರಣ್ಯಕಶಿಪುವಾಗಿ ಸಂಭಾಷಣೆ ಮಾಡಿದಾರಲ್ಲ, ಇವತ್ತಿನ ದಿವಸ ಬಹಳ ಜನ ಏಕಪಾತ್ರ ಅಭಿನಯದಲ್ಲಿ ಈ ಪೋರ್ಷನ್ನ ತೊಗೊಂಡಿದ್ದೇನೆ ಅವರು ಎನ್ಯಾಕ್ಟ್ ಮಾಡ್ತಾರೆ. ರಾಜ್‌ಕುಮಾರ್ ಥರ ಅಭಿನಯ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಅದಾಗೋದಿಲ್ಲ. ಬಟ್ ಏಕಪಾತ್ರ ಅಭಿನಯ ಮತ್ತು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವರಿಗೆಲ್ಲ ಈ ಥರದ್ದು ಸಿಗುತ್ತೆ. ಬಬ್ರುವಾಹನ ಈ ಥರ ಚಿತ್ರಗಳಲ್ಲಿ ಆ ಸಂಭಾಷಣೆಗಳ ಆಯ್ಕೆ ಮಾಡ್ಕೊಂಡಿದ್ದನ್ನು ಮಾಡ್ತಾರೆ. ಇದೆಲ್ಲ ಅಣ್ಣ ಅವರು ಅಮೋಘವಾದ ಅಭಿನಯ ಮಾಡಿದ್ದಾರೆ. ಅಮೋಘ ಅಂತಲೇ ಹೇಳ್ಬೋದು. ಆಮೇಲೆ ಕೋರ್ಸ್ ಏನೇ ಮಾಡಿದ್ರು ಕೂಡ ಅದು ಏನೇ ಮಾಡಿದ್ರು ಪಾತ್ರನೇ ಏನಾಗುತ್ತೆ ಅಂತ ಹೇಳಿದ್ರೆ ದೇವ್ರನ್ನ ಎದುರು ಹಾಕ್ಕೊಳ್ಳೋ ಪಾತ್ರ ಇದು. ನಾರಾಯಣ, ಆಮೇಲೆ ಇವನು ಹರಿಭಕ್ತ ಹರಭಕ್ತ ಆ ಥರ. ಸೊ ನಾರಾಯಣನ ಕಂಡ್ರೆ ಆಗೋದಿಲ್ಲ, ಹರಿನ ಕಂಡ್ರೆ ಆಗೋದಿಲ್ಲ ಆ ಪಾತ್ರ. ಅದರಲ್ಲಿ ಮಿಂಚಿದಾರೆ ಅಣ್ಣವರು. ಕೊನೆಗೆ ಎಲ್ಲಿ ತೋರಿಸ್ತಾ ಮಾಡ್ತಾ ಅಲ್ಲಿ ಇಲ್ಲಿ ಅಂತ ಕೇಳಿದಾಗ ಒಂದು ಕಂಬದಲ್ಲಿ ತೋರಿಸಿ ಅಲ್ಲಿ ನರಸಿಂಹ ಬರೋದು, ಆ ದೃಶ್ಯಗಳೆಲ್ಲ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಇದು. ಸೊ ಇದನ್ನು ನಿರ್ದೇಶಕರು ಕೂಡ ವಿಜಯ್ ರೆಡ್ಡಿ ಅಂತ ಕಾಣಿಸುತ್ತೆ. ವಿಜಯ್ ರೆಡ್ಡಿ ಅಂತ ಇತ್ತು, ಆಮೇಲೆ ಕೊನೆಗೆ ರೆಡ್ಡಿ ಬಿಟ್ಬಿಟ್ಟು ವಿಜಯ್ ಆಯಿತು. ಅವರು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಥರದ್ದು ಚೆನ್ನಾಗಿದೆ. ಚಿತ್ರ ಅಚ್ಚುಕಟ್ಟಾಗಿ ಮೂಡಿಬಂದ ಚಿತ್ರ ಇದು. ಸೊ ನಾನು ಹೇಳಿದೆ ಸ್ವಮೇಕಗಳಂತ ಹೇಳಿದ್ನಲ್ಲ, ಸ್ವಮೇಕಗಳನ್ನು ನನಗೆ ಸಿಕ್ಕಿದ್ದು ಇಷ್ಟು ಒಂದು 4-5 ಸ್ವಮೇಕಗಳನ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಎಷ್ಟು ಮಟ್ಟಿಗೆ ನಿಮಗೆ ಇಷ್ಟ ಆಯಿತೋ ಅದು ನಿಮಗೆ ಸೇರಿತ್ತು. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.